ನಿಮಗಿದು ಗೊತ್ತೇ, ತಿರುಪತಿಯಲ್ಲಿ ಉಚಿತ ಮದುವೆಗೆ ಅವಕಾಶವಿದೆ. ಮಕ್ಕಳ ಮದುವೆಗೆ ಹಣಕಾಸಿನ ವ್ಯವಸ್ಥೆ ಹೇಗೆ ಮಾಡಬೇಕಂತ ಯೋಚನೆ ಮಾಡುತ್ತಿರುವವರಿಗೆ ಮತ್ತು ಹಣವೇನೋ ಸಾಕಷ್ಟಿದೆ ಆದರೆ ದುಂದು ವೆಚ್ಚ ಯಾಕಿರಿ ಅಂತ ಯೋಚನೆ ಮಾಡುತ್ತಿರುವವರಿಗೆ TTD ದೇವಸ್ಥಾನಂ ಕಮಿಟಿಯವರು ಉಚಿತ ಮದುವೆ ಮಾಡಿಕೊಡುವ ವ್ಯವಸ್ಥೆಯೊಂದನ್ನು ಮಾಡಿದ್ದಾರೆ. ತಿರುಪತಿಯಲ್ಲಿ TTD ಕಮಿಟಿಯವರು ನಡೆಸಿಕೊಡುವ ಉಚಿತ ವಿವಾಹಕ್ಕೆ ಕೆಲವು ಷರತ್ತುಗಳನ್ನು ನಾವು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತೆ. ಮೊದಲನೇದಾಗಿ ಈ ಮದುವೆ ಹಿಂದೂಗಳಿಗೆ ಮಾತ್ರ. ಇನ್ನು ಎರಡನೇ ಷರತ್ತು, ಇಲ್ಲಿ ಮರು ವಿವಾಹಕ್ಕೆ ಅವಕಾಶವಿಲ್ಲ. ಆದ ಕಾರಣ ವಧುವರರು ನಾವು ಮರು ವಿವಾಹವಾಗುತ್ತಿಲ್ಲ ಎನ್ನುವ ಪ್ರಮಾಣ ಪತ್ರವನ್ನು ತಹಸೀಲ್ದಾರ್ ಅವರ ಸಹಿಯೊಂದಿಗೆ ನಾವು ಅಲ್ಲಿ ಸಲ್ಲಿಸಬೇಕಾಗುತ್ತೆ. ಇನ್ನು ಮೂರನೇ ಷರತ್ತು, ವಧುವಿಗೆ 18 ವರ್ಷ ತುಂಬಿರಲೇಬೇಕು, ವರನಿಗೆ 21 ವರ್ಷ ತುಂಬಿರಲೇಬೇಕು. ಅವರ ವಯಸ್ಸನ್ನು ದೃಢೀಕರಿಸುವ ಪ್ರಮಾಣ ಪತ್ರವನ್ನು ನಾವು ಲಗತ್ತಿಸಬೇಕಾಗುತ್ತೆ. ಇನ್ನು ನಾಲ್ಕನೇ ಷರತ್ತಿನನ್ವಯ ವಧೂವರರ ತಂದೆ ತಾಯಿಯ ಗುರುತಿನ ಚೀಟಿಯನ್ನು ಕೂಡ ನಾವು ಲಗತ್ತಿಸಬೇಕಾಗುತ್ತೆ. ಒಂದು ವೇಳೆ ವಧೂವರರ ತಂದೆ ತಾಯಿಯ ಪೈಕಿ ಯಾರಾದರೂ ಮೃತರಾಗಿದ್ದಲ್ಲಿ ಅವರ ಮರಣ ಪ್ರಮಾಣ ಪತ್ರವನ್ನೂ ನಾವು ಲಗತ್ತಿಸಬೇಕು. ಜೊತೆಗೆ ಅವರ ಸ್ಥಾನದ ಬದಲು ಬೇರೆ ಯಾರು ಆ ಸ್ಥಾನದಲ್ಲಿ ಕುಳಿತುಕೊಳ್ಳುತ್ತಾರೋ ಅವರ ಗುರುತಿನ ಚೀಟಿಯನ್ನು ಕೂಡ ನಾವು ಲಗತ್ತಿಸಬೇಕಾಗುತ್ತೆ. ಈ ಎಲ್ಲ ಷರತ್ತುಗಳನ್ನು ಪೂರೈಸುವುದಾದಲ್ಲಿ ತಾವು 15 ದಿನಗಳ ಮುಂಚಿತವಾಗಿ ತಿರುಪತಿಯಲ್ಲಿ ನೋಂದಾಯಿಸಿಕೊಳ್ಬೇಕಾಗುತ್ತೆ. ಆಗ ಉಚಿತವಾಗಿ ಕಲ್ಯಾಣ ಮಂಟಪ, ಉಚಿತವಾಗಿ ಒಬ್ಬ ಅರ್ಚಕರನ್ನು ಕೂಡ TTD ನಮಗೆ ನೇಮಿಸಿಕೊಡ್ತಾರೆ. ಮದುವೆಯ ನಂತರ ವಧೂವರರ ಸಹಿತವಾಗಿ 6 ಜನರಿಗೆ 300 ರೂಪಾಯಿ ಸ್ಲಾಟ್ನಲ್ಲಿ ವೆಂಕಟರಮಣನ ಉಚಿತ ದರ್ಶನವಾಗುತ್ತೆ. ನಂತರ ಉಚಿತವಾಗಿ ಲಡ್ಡು ಪ್ರಸಾದವನ್ನು ಕೂಡ ನೀಡ್ತಾರೆ. ಆ ನಂತರ ನಮ್ಮ TTD ಕಮಿಟಿಯವರು ವಿವಾಹ ಪ್ರಮಾಣ ಪತ್ರವನ್ನು ಕೂಡ ನೀಡ್ತಾರೆ. ಅವನ್ನ ನಾವು ಸಂಗ್ರಹಿಸಿಕೊಳ್ಬೇಕು. ಕಲಿಯುಗದ ಪ್ರತ್ಯಕ್ಷ ದೈವ ಅನಿಸಿದಂಥ ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿಯನ್ನು ಮದುವೆ ಆದಂಥ ತಿರುಪತಿಯಲ್ಲಿ ಮದುವೆ ಆಗುವ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ ಹೇಳಿ. ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಅನುಸರಿಸಿ.